ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಕೆಂಡ ನುಂಗ್ಕೊಂಡು ಮುಖದ ಮೇಲೆ ಮಾತ್ರ ಹೂನಗು ತಂದ್ಕೊಂಡು ಯಾಕಿಷ್ಟು ನೋವು ತಿಂತ ಇದೀಯಾ? ಯಾಕೆ ನಿನಗ್ ನೀನೇ ಶಿಕ್ಷೆ ಕೊಟ್ಕೊಳ್ತಾ ಇದೀಯಾ? ಶಿಕ್ಷೆ ನಾನು ಕೊಟ್ಕೋತಿದ್ದೀನೋ ಇಲ್ಲ ಆ ಭಗವಂತ ನನಗ್ ಕೊಡ್ತಿದ್ದಾನೋ ನನಗ್ ಗೊತ್ತಾಗ್ತಿಲ್ಲ ರತ್ನಮ್ಮ. ಆದ್ರೆ ನಾನೀಗ ಬದುಕ್ತಿದ್ದೀನಲ್ಲ, ಬದುಕು ಅದಕ್ಕೊಂದು ಕಾರಣ ಇದೆ ರತ್ನಮ್ಮ. ಕಾರಣನ ಏನಮ್ಮ ಅಂತ ಕಾರಣ? ನಾನು ನಿಮ್ಮ ಅಂದ್ರೆ ನಿನಗ್ ನಿನ್ ಶಾಂತಿ ಅಂತ ಯಾವಾಗ ಗೊತ್ತಾಯ್ತು? ಅವತ್ತು ಹಾಸ್ಪಿಟಲ್ಗೆ ನೀವ್ ಕರ್ಕೊಂಡು ಹೋದಾಗ ನನ್ ರಾಘವ್ನ ಅಮ್ಮ ಬಂದಿದ್ದೀನಿ ಕಣೋ. ಅವತ್ತು ನನ್ ಕರಳು ಹೇಳ್ತು ನಾನು ಶಾಂತಿ ಅಂತ. ಆ ಕ್ಷಣದಲ್ಲಿ ನನಗಾದ ಆನಂದ, ದುಃಖ, ಸಂತೋಷ, ನೋವು ನಾನ್ ನಿಮಗೆ ಅದನ್ನ ಪದಗಳಲ್ಲಿ ಹೇಳೋದಿಕ್ಕಾಗಲ್ಲ ರತ್ನಮ್ಮ. ಪುನರ್ಜನ್ಮ ಪಡೆದಿದ್ದೀನಿ ರತ್ನಮ್ಮ. ಅಯ್ಯೋ ನನ್ನಮ್ಮ, ಅಮ್ಮ, ಸೀತೆ ಅಜ್ಞಾತವಾಸ ಕೇಳಿದ್ದೆ, ಪಾಂಡವರ ವನವಾಸ ಕೇಳಿದ್ದೆ. ಇದೇನಮ್ಮ ನಿಂದು? ಇದೇನಮ್ಮ ಅನ್ಯಾಯ? ಮಾರ್ಕಂಡಯ್ಯ ಪ್ರಾಣನ ಪಣಕ್ಕಿಟ್ಟು ಯಮನನ್ನೇ ಗೆದ್ದ. ಸತಿ ಸಾವಿತ್ರಿ ತನ್ನ ಗಂಡನ ಉಳಿಸ್ಕೊಳ್ಳೋಕೋಸ್ಕರ ಆ ಯಮನ ಹತ್ರ ಹೋರಾಡಿದ್ಲು. ಅವಳು ಗೆದ್ದು ಬಿಟ್ಲು. ಹಾಗೆ ತನ್ನ ಗಂಡನ ಉಳಿಸ್ಕೊಂಡ್ಲು. ನಿನ್ನ ಹೋರಾಟ ಯಾರ ವಿರುದ್ಧನಮ್ಮ? ಅಲ್ಲಮ್ಮ, ಏನಮ್ಮ ಮಾಡ್ತಿದ್ಯಾ? ಯಾಕೆ ಅಜ್ಞಾತವಾಸ? ಈಗೆಲ್ಲ ಮುಗ್ದೋಯ್ತಲ್ಲ. ಈಗೆಲ್ರ ಮುಂದೆ ಸತ್ಯ ಹೇಳೋತಾನೆ. ಅಜ್ಞಾತವಾಸದಲ್ಲಿರೋ ಆ ವೀರಣ್ಣ ಅವ್ರ ತಂಗಿ ಅರ್ಚನನ ಕಂಡುಹಿಡಿಯಕ್ಕೆ ಸಹಾಯ ಆಗುತ್ತಲ್ಲಮ್ಮ. ಇಲ್ಲ ರತ್ನಮ್ಮ, ಇನ್ನು ಏನೂ ಮುಗ್ದಿಲ್ಲ. ಈಗಿನ್ನು ಆರಂಭ ಅಷ್ಟೇ. ಏಂತ ಹೇಳ್ತಿದ್ಯಾ ನೀನು? ಹೌದು ರತ್ನಮ್ಮ, ಅವಸರಕ್ಕೆ ನಾನು ಬಂಡೆ ಕಲ್ಕೆ ಚಚ್ಕೊಳ್ಳಕ್ಕೆ ನಾನು ತಯಾರಿಲ್ಲ ರತ್ನಮ್ಮ. ಈಗ ಯೋಚನೆ ಮಾಡ್ತಿದ್ದೀನಿ, ನಾನು ದಡ್ಡಿ ಅಲ್ಲ, ನಾನು ಹಳೆ ಶಾಂತಿ ಅಲ್ಲ. ಹಳೆ ಶಾಂತಿ ಆಗಿದ್ರೆ ಮನೆಗ್ ಬಂದು ಗಲಾಟೆ ಮಾಡಿ ಆ ಮಂತ್ರನ್ ಕುತ್ಕೆ ಹಿಡಿದು ಆಚೆ ತಳ್ಬಿಡ್ತಿದ್ದೆ. ಆದ್ರೆ ಈಗ ಹಾಗಲ್ಲ ರತ್ನಮ್ಮ. ನಾನು ನಿಧಾನವಾಗಿ ಯೋಚನೆ ಮಾಡ್ತಿದ್ದೀನಿ. ಹೇಗ್ ಹೊಡಿಬೇಕು, ಜೊಲ್ಲ ಹೊಡಿಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಆ ಹೊಡೆತ ಯಾರು ಬೀಳ್ಬೇಕು ಅಂತ ನನಗೆ ಗೊತ್ತು. ನಮ್ಮ ಅಣ್ಣನ ಆರೋಗ್ಯ ಸರಿ ಇಲ್ಲ ರತ್ನಮ್ಮ. ಈಗ ನಾನು
ಏನಾದ್ರೂ ದುಡುಕಿ ನಿರ್ಧಾರ ತಗೊಂಡ್ಬಿಟ್ರೆ ಅನಾಹುತ ಆಗುತ್ತೆ ರತ್ನಮ್ಮ. ಅಣ್ಣ ಸ್ವಲ್ಪ ಚೇತರಿಸ್ಕೊಳ್ಳಿ.